ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ದ ಕವಿತಾ ಯಾದವ್ ಡೈಲಿ ವ್ಲಾಗ್ಸ್. ಇದು ಬಂದು ಮಂಗಳವಾರದ ವ್ಲಾಗು. ಇನ್ನು ನನ್ನ ಮಗ ಮಲಗಿದ್ದಾನೆ, ಯಾಕೆಂದರೆ ಅವನಿಗಿನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ. ಅವನು ಸ್ಕೂಲ್ ಸ್ಟಾರ್ಟ್ ಆದಾಗ ಅವನೇ ಎದ್ದು ಹೋಗ್ತಾನೆ ನಾರ್ಮಲ್ಲಾಗಿ. ಈಗ ಸ್ಕೂಲ್ ಇಲ್ಲದೆ ಇರೋದ್ರಿಂದ 9 ಗಂಟೆವರೆಗೂ ಮಲ್ಕೋತಾನೆ. ನಾನು ನಮ್ಮ ಲೂಸಿಗೆ ಹಾಯ್ ಹೇಳ್ತಿದ್ದೀನಿ, ಅದು ಬಾಲ್ದಲ್ಲಿ ನನಗೆ ಹಾಯ್ ಹೇಳ್ತೈತೆ. ನನ್ನ ಮಗಳು ರೆಡಿಯಾಗಿದ್ದಾಳೆ ಕಾಲೇಜ್ಗೆ ಹೋಗೋಕ್ಕೆ. ಅವಳಿಗೆ 8:15 ಕಾಲೇಜ್ಗೆ ಹೋಗ್ತಾಳೆ. ಈಗ 8 ಗಂಟೆ ಟೈಮು, ರೆಡಿಯಾಗಿದ್ದಾಳೆ. ನಾನು ಇಲ್ಲಿ ಬಂದು ರಸಮ್ ಮಾಡಿದ್ದೀನಿ ಮಧ್ಯಾಹ್ನಕ್ಕೆ. ರಸಮ್ಮು, ಅನ್ನ, ನೆನ್ನೆದೇ ಸ್ವಲ್ಪ ಪಪ್ಪು ಇತ್ತು, ಅದನ್ನು ಮಧ್ಯಾಹ್ನಕ್ಕೆ ಆಗುತ್ತೆ ಅಂತ ಸರಿ ಮಾಡಿದ್ದೀನಿ. ಬಿಸಿ ಬಿಸಿ ಅನ್ನ, ರಸಮ್ಮು, ನೆನ್ನೆ ಪಪ್ಪು, ಬೆಳಗ್ಗೆಗೆ ಚಿತ್ರಾನ್ನ ಮಾಡಿಬಿಟ್ಟು ನನ್ನದು ಕೆಲಸ ಆಗ್ತಾಯಿದೆ. ಅಷ್ಟರಲ್ಲಿ ಹೊರಗಡೆ ಬಂದು ನೋಡಿದರೆ ಮಳೆ ಬರ್ತಾನೇ ಇದೆ. ರಾತ್ರಿಯಿಂದನೂ ಮಳೆ ನಿಲ್ತಾನೇ ಇಲ್ಲ. ಏನೋ ಗೊತ್ತಿಲ್ಲ, ಈಗ ರಾತ್ರಿ ಮಳೆ ಇಟ್ಕೊಂಡ್ಬಿಟ್ಟಿದೆ. ರಾತ್ರಿ ಸ್ಟಾರ್ಟ್ ಆಗಿರೋದು ಬೆಳಗ್ಗೆ 8-9 ಗಂಟೆ ಆದರೂ ಬರ್ತಾನೇ ಇರುತ್ತೆ. ಕ್ಲಾಸಿಗೆ ಹೋಗೋ ಮಕ್ಕಳು ಮತ್ತು ಕೆಲ್ಸಕ್ಕೆ ಹೋಗೋರಿಗೆ ತುಂಬಾ ಹಿಂಸೆ ಆಗುತ್ತೆ ಬೆಳಗ್ಗೆನೇ. ನನ್ನ ಮಗಳು ಅವಳ ಫ್ರೆಂಡ್ ಬಂದಿದ್ದಾಳೆ ಮತ್ತು ಅವಳ ಫ್ರೆಂಡ್ಸ್ ಇಬ್ಬರು ಬಂದಿದ್ದಾರೆ. ಅವ್ರ ಜೊತೆಲಿ ಕಾಲೇಜ್ಗೆ ಹೊರಟ್ಲು ಅವಳು ಛತ್ರಿ ಇಟ್ಕೊಂಡು. ಅವರು ಕಾಲೇಜ್ಗೆ ಹೋದ್ಮೇಲೆ ನನ್ನ ಫ್ರೆಂಡು ಸಡನ್ನಾಗಿ ಸರ್ಪ್ರೈಸ್ ಕೊಟ್ಟಳು. ಅಂದರೆ ಸಡನ್ನಾಗಿ ನಾನು ಇಲ್ಲಿದ್ದೀನಿ ಅಂತೇಳ್ಬಿಟ್ಟು ಫೋನ್ ಮಾಡಿ ಸಡನ್ನಾಗಿ ಮನೆಗೆ ಬಂದಳು. ತುಂಬ ಖುಷಿ ಆಯಿತು. ತುಂಬ ವರ್ಷ ಆಗಿತ್ತು. ಇವಳು ನಾನು ತುಂಬ ಅಂದರೆ ಚಿಕ್ಕ ವಯಸ್ಸಿಂದ ಚೈಲ್ಡ್ಹುಡ್ ಫ್ರೆಂಡ್ಸು. ನಾನು 4th ಇದ್ದಾಗ ನಾನು ಫ್ರೆಂಡ್ ಆಗಿರೋಳು. ಈಗ ತುಂಬಾ ವರ್ಷಗಳಿಂದನೂ ಫ್ರೆಂಡ್ಸು ನಾವಿಬ್ಬರೂ. ಅವಳು ಬಂದಲ್ಲ ಅನ್ನೋ ಖುಷಿಲಿ ನಾನು ಶಾವಿಗೆ ಪಾಯಸ ಮಾಡೋಣ ಅಂತೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಶಾವಿಗೆ ಹುರಿಯೋಣ ಅಂತ ಸ್ಟವ್ ಮೇಲೆ ಇಟ್ಟು ನೋಡ್ತೀನಿ, ಏನಕ್ಕೆ ಇಷ್ಟೊತ್ತಾದರೂ ಬಿಸಿನೇ ಆಗ್ತಿಲ್ವಲ್ಲ ಅಂತ ನೋಡಿದರೆ ಸಿಲಿಂಡ್ರೇ ಮುಗ್ದೋಗಿತ್ತು. ಆಮೇಲೆ ಚಿಕ್ಕದೊಂದು ಸ್ಟವ್ ಇತ್ತು, ಅದರಲ್ಲೇ ಎಲ್ಲ ಹಾಲು ಕಾಯಿಸ್ಕೊಟ್ಟು ಅವಳಿಗೆ ಕಾಫಿ ಕೊಡೋಣ ಅಂತ ಅಂದ್ಕೋತಿದ್ದೆ. ಅಷ್ಟರಲ್ಲಿ ಅವಳು ಕಾಫಿ ಕುಡಿಯಲ್ಲ ಅಂತ ಹೇಳಿದ ನೆನಪಿಗೆ ಬಂತು. ಆಮೇಲೆ ಒಂದು ಗ್ಲಾಸ್ ಹಾಲು ಕೊಟ್ಟೆ ಅವಳಿಗೂ ಮತ್ತು ನಮ್ಮ ಹಸ್ಬೆಂಡ್ಗೆ ಇಬ್ಬರಿಗೂ ಕೊಟ್ಬಿಟ್ಟು ನಾನು ಕೆಲ್ಸಕ್ಕೆ ಬೇರೆ ಹೋಗಬೇಕಿತ್ತು. ಇವತ್ತೇ ನಂದು ಫಸ್ಟ್ ಶಿಫ್ಟ್ ಹಾಕ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನನ್ನ ಫ್ರೆಂಡ್ ಬೇರೆ ಬಂದಿದ್ದಾಳೆ ಅಪರೂಪಕ್ಕೆ. ಎರಡೂ ಮ್ಯಾನೇಜ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಬೇಗ ಸ್ವಲ್ಪ ಪಾಯಸ ಮಾಡಿದ್ದೆ. ರಸಮ್ಮು ಅನ್ನ ಮಾಡಿದ್ರಿಂದ ಪಾಯಸ ಒಂದು ಬೇಗ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಂಡು ರೆಡಿಯಾದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ಗೂ ಕೈ ತೊಳ್ಕೊ ಊಟ ಮಾಡಿವಂತೆ ಅಂತೇಳ್ಬಿಟ್ಟು ಅನ್ನ, ರಸಮ್ಮು, ಪಾಯಸ ಹಾಕ್ಕೊಟ್ಟೆ. ತಿಂದ್ಲು ಅವಳು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ ತುಂಬಾ. ಆಮೇಲಿಂದ ಅವಳನ್ನ ಬಸ್ ಸ್ಟಾಪಿಗೆ ಬಿಟ್ಟು ನಾನು ಕೆಲ್ಸಕ್ಕೆ ಹೋದೆ. ಇದು ನಮ್ಮದು ಇವತ್ತಿನ ಜರ್ನಿ.